ಸರಿ, ಅದೆಲ್ಲ ಇರಲಿ. ಈಗ ಒಂದು ವಿಚಾರ, ನಾವು ನೀವು ಎಲ್ಲ ಬಹಳಷ್ಟು ವರ್ಷದಿಂದ ನೋಡ್ಕೊಂಡು ಬಂದೀವಿ. ಎಲ್ಲರೂ ನದಿ ಕಂಡ್ರೆ, ಸರೋವರ ಕಂಡ್ರೆ, ಕೆರೆ ಕಂಡ್ರೆ, ದಾರಿಲಿ ಎಷ್ಟು ಸ್ಪೀಡಾಗಿ ಹೊಂಟೀವಿ ಅಂತಂದ್ರೆ ಗಾಡಿ ನಿಲ್ಲಿಸಿ ಆ ನಾಣ್ಯಗಳನ್ನು, ಕಾಯಿನ್ಗಳನ್ನು ನಮ್ಮ ಹತ್ರ ಎಷ್ಟಾರ ಇರಲಿ, 8 ಆನೆ ಇರಲಿ, 50 ಪೈಸಾ ಇರಲಿ, ಅಥವಾ 25 ಪೈಸಾ ಇತ್ತು ಮುಂಚೆ, ಅಥವಾ ಈಗ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, ಏನೋ ಒಂದು ಕಾಯಿನನ್ನು ನಮ್ಮ ಶಕ್ತಿಗೆ ಅನುಸಾರ ನಾವು ನೀರೊಳಗೆ ಹೋಗೋದು ಹೋಗ್ತೀವಿ. ಯಾಕೆ ಹೋಗಿದ್ವಿ, ಇಷ್ಟು ವರ್ಷ ಯಾಕೆ ಹೋಗ್ಕೊಂಡು ಬಂದ್ವಿ, ಈ ಆಚರಣೆ ಯಾಕೆ ಬಂತು, ನಾವು ಯಾರು ಯೋಚನೆ ಮಾಡೀವಿ? ಇಲ್ಲ, ಎಲ್ಲರೂ ಹೋಗ್ಕೊಂಡು ಬಂದರು, ನಾವು ಹೋಗ್ಕೊಂಡು ಬಂದ್ವಿ. ಹೌದಾ? ಹಂಗೆ ಇದು ಎಷ್ಟು ಅದ್ಭುತವಾದ ವಿಚಾರಕ್ಕೆ ಇದನ್ನು ಶುರು ಮಾಡಿದ್ರು ನೋಡ್ರಿ. ಮುಂಚೆ ನಮ್ಮ ನದಿ, ಕೊಳ್ಳ, ಸರೋವರಗಳೆಲ್ಲವೂ ಶುದ್ಧವಾಗಿ ಹರಿತಿದ್ವು, ನಾವು ಕುಡಿಯುವಂಥ ನೀರುಗಳಾಗಿದ್ವು. ಒಂದನೇ ವಿಚಾರ. ಎರಡನೇ ವಿಚಾರ, ನಮ್ಮ ಕಾಯಿನ್ಗಳೆಲ್ಲ ತಾಮ್ರದ್ದು ಅಥವಾ ಬೇರೆ ಲೋಹದ್ದು ಆಗಿದ್ವು. ಈ ತಾಮ್ರ ನೀರಿಗೆ ಏನು ಅನ್ನೋದು ನಮಗೆಲ್ಲ ವೈಜ್ಞಾನಿಕವಾಗಿ ಗೊತ್ತು. ತಾಮ್ರದಲ್ಲಿ ನೀರು ಹಾಕೊಂಡು ಕುಡಿಬೇಕು ಅಥವಾ ತಾಮ್ರದಲ್ಲಿ ನೀರು ಇರಬೇಕು ಅನ್ನೋದು ಗೊತ್ತು ನಮ್ಗೆ. ಹಂಗೆ ನಾವು ಕುಡಿತಕ್ಕಂಥ ಪರಿಶುದ್ಧ ನೀರೊಳಗೆ ನಮ್ಮ ಶಕ್ತಿಗನುಸಾರ ಅವಾಗ ಆರ್ಥಿಕವಾಗಿ ಎಷ್ಟು ಸಬಲರಿದ್ವಿ ಅದನ್ನು ನೋಡಿಕೊಂಡು ಕುಡಿಯುವ ನೀರೊಳಗೆ ನಾವು ಒಂದು ಕಾಯಿನ್ ಹಾಕೋಣಪ್ಪ, ನಮಗೆ ಕುಡಿ ನೀರು ಪರಿಶುದ್ಧವಾಗಿರ್ತಾವು ಅಂಥೇಳಿ ಆ ಪದ್ಧತಿಯನ್ನು ನಮ್ಮ ಹಿರಿಯರು ಪಾಲಿಸ್ಕೊಂಡು ಬಂದಿದ್ದರು. ಗಂಗಾ ಮಾತೆಗೆ ನಾವೊಂದು ತಾಮ್ರದ ಲೋಹವನ್ನು ಹಾಕಿ ನಾವು ಕುಡಿಯೋ ನೀರು ಶುದ್ಧವಾಗಿಟ್ಕೊಳ್ಳೋಣ ಅಂತೇಳಿ. ಆದರೆ ಅದೇ ಪದ್ಧತಿ ಬರ್ತಾ 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 ಎಲ್ಲಿಗೆ ಬಂತು ಅಂತಂದ್ರೆ, ಈಗ ನಮ್ಮ ಹೊಳೆ, ನದಿ, ಕೊಳ್ಳ, ಸರೋವರ ಯಾವೂ ಕುಡಿಯುವ ಸ್ವಚ್ಛ ನೀರು ಇಲ್ಲ, ನಮ್ಮ ಹತ್ರ ತಾಮ್ರದ ಕಾಯಿನ್ಗಳು ಇಲ್ಲ. ಆದ್ರೆ ನಾವು ಕಾಯಿನ್ ಉಗಿದ ಬಿಡಾಕು ಹತ್ತಿಲ್ಲ.